ಸಾಮಾನ್ಯವಾಗಿ ನವರಾತ್ರಿ, ನಾಗರ ಪಂಚಮಿ ಹಬ್ಬಕ್ಕೆ ನೈವೇದ್ಯ ಇಡಲಿಕ್ಕೆ ಅಂತೇಳಿ ತಂಬಿಟ್ಟು ರೆಸಿಪಿಯನ್ನು ಮಾಡ್ತಾರೆ. ಈ ತಂಬಿಟ್ಟಲ್ಲಿ ತುಂಬ ವೆರೈಟಿ ಇದೆ. ಆದರೆ ಇವತ್ತು ನಾನು ಹುರಿದ ಅಕ್ಕಿಯಿಂದ ಹೇಗೆ ತುಂಬ ಸುಲಭವಾಗಿ ತಂಬಿಟ್ಟನ್ನು ಮಾಡ್ಕೊಳ್ಬೋದು ಅಂತೇಳಿ ಶೇರ್ ಮಾಡ್ತಾ ಇದ್ದೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗ ನಾನಿಲ್ಲಿ ಮೊದಲಿಗೆ 1 ಕಪ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ. ನಾನಿಲ್ಲಿ ತಗೊಂಡಿರೋದು ದೋಸೆ ಅಕ್ಕಿ. ನೀವು ಬೇಕಿದ್ರೆ ಮಾಮೂಲಿ ರೇಷನ್ ಅಕ್ಕಿಯನ್ನು ಕೂಡ ತಗೊಳ್ಬೋದು. ಈಗ ಈ ಅಕ್ಕಿಯನ್ನು ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಳ್ಬೇಕು. ನಂತರ ಈ ತೊಳೆದುಕೊಂಡಿರುವ ಅಕ್ಕಿಯನ್ನು ಒಂದು ತೆಳುವಾದ ಕಾಟನ್ ಬಟ್ಟೆ ಮೇಲೆ ಹಾಕಿ ಚೆನ್ನಾಗಿ ಒಣಗಲಿಕ್ಕೆ ಬಿಡಬೇಕು. ಇದನ್ನು ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು ಅಂತೇಳೇನಿಲ್ಲ, ಮನೆ ಒಳಗಡೆ ನೆರಳಲ್ಲಿ ಒಣಗಿಸ್ಕೊಳ್ಬೋದು. ಬೇಕಿದ್ರೆ ಫ್ಯಾನ್ ಹಾಕಿ ಅದನ್ನು ಒಣಗಲಿಕ್ಕೆ ಬಿಡ್ಬೋದು. ನೋಡಿ, ಈಗ ಇದು ಚೆನ್ನಾಗಿ ಒಣಗಿದೆ. ಒಂದು ಅರ್ಧ 1 ಗಂಟೆಯಲ್ಲೇ ಚೆನ್ನಾಗಿ ಒಣಗಿ ಬಿಡ್ತದೆ. ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ ಇದು. ನಂತರ ಈ ಒಣಗಿರುವ ಅಕ್ಕಿಯನ್ನು ಒಂದು ಬಾಣಲೆಗೆ ಹಾಕಿ ಚೆನ್ನಾಗಿ ಹುರಿದುಕೊಳ್ಬೇಕು. ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ತುಂಬ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇದು ಸುಟ್ಟು ಹೋದಾಗ್ತದೆ ಅಕ್ಕಿ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿಯಿರಿ. ಸ್ವಲ್ಪ ಟೈಮ್ ತಗೊಳ್ತದೆ ಇದು ಹುರಿಲಿಕ್ಕೆ. ಈ ಅಕ್ಕಿ ಸ್ವಲ್ಪ ಬಣ್ಣ ಬದಲಾಗಿದೆ ಅಂತೇಳಿ ಗೊತ್ತಾದ ಕೂಡಲೇ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ. ಈ ಅಕ್ಕಿ ಸ್ವಲ್ಪ ಹೊತ್ತು ತಣ್ಣಗಾಗಲಿ. ಅಷ್ಟರಲ್ಲಿ ನಾವು ಈ ಕಡೆ ಅದೇ ಪ್ಯಾನ್ಗೆ ಸ್ವಲ್ಪ ಹುರಿಗಡಲೆಯನ್ನು ಹಾಕೊಂಡು ಹುರಿದುಕೊಳ್ಳೋಣ. ನಾನಿಲ್ಲಿ 1 ಕಪ್ ಅಕ್ಕಿ 1/4 ಕಪ್ ಆಗುವಷ್ಟು ಹುರಿಗಡಲೆಯನ್ನು ತಗೊಂಡಿದ್ದೇನೆ. ಇದಕ್ಕೆ ಎಣ್ಣೆ ಎಲ್ಲ ಏನು ಹಾಕ್ಕೊಳ್ಬಾರ್ದು, ಬರೀ ಹಾಗೆಯೇ ಡ್ರೈ ಆಗಿ ಫ್ರೈ ಮಾಡ್ಕೊಳ್ಬೇಕು. ಈ ಹುರಿಗಡಲೆ ಕೂಡ ಸ್ವಲ್ಪ ಬಣ್ಣ ಬದಲಾದ ನಂತರ ಈ ಅಕ್ಕಿ ಜೊತೆಗೇನೆ ಹಾಕಿ ಅದನ್ನು ನಾನು ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೇನೆ. ನೋಡಿ, ಈ ರೀತಿ ಫೈನ್ ಪೌಡ್ರ್ ಆಗಬೇಕು, ತರಿ ರೀತಿ ಇರಬಾರ್ದು ಅದು. ಇಷ್ಟಾದ ನಂತರ ಈ ಪುಡಿ ಮಾಡಿಟ್ಟಿರುವ ಅಕ್ಕಿ ಮತ್ತು ಹುರಿಗಡಲೆ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿ ನಂತರ ಸೇಮ್ ಅದೇ ಪ್ಯಾನಿಗೆ ಸ್ವಲ್ಪ ಒಂದು 1/4 ಕಪ್ ಆಗುವಷ್ಟು ಕಡಲೆಕಾಯಿಯನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಹುರಿದುಕೊಳ್ಬೇಕು. ನೋಡಿ, ಈ ರೀತಿ ಸ್ವಲ್ಪ ಬಣ್ಣ ಬದಲಾಗಿದೆ ಅಂತೇಳಿ ಗೊತ್ತಾದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದರ ಮೇಲಿರುವ ಸಿಪ್ಪೆನೆಲ್ಲ ತೆಗಿಬೇಕು. ಈಗ ಈ ಕಡಲೆಕಾಯನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಆದರೆ ಇದು ನುಣ್ಣಗೆ ಫೈನ್ ಪೌಡ್ರ್ ಆಗಬೇಕು ಅಂತೇಳೇನಿಲ್ಲ, ಸ್ವಲ್ಪ ತರಿಯಾಗಿದ್ರೂ ಪರವಾಗಿಲ್ಲ. ಆ ಕಡಲೆಕಾಯಿಯ ಚಿಕ್ಕ ಚಿಕ್ಕ ಪೀಸ್ ತಿಂತಾ ಇರಬೇಕಾದ್ರೆ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರ್ತದೆ ಅಂತೇಳಿ ಅಷ್ಟೇ. ನೀವು ಬೇಕಿದ್ರೆ ತುಂಬ ಫೈನ್ ಪೌಡ್ರ್ ಕೂಡ ಮಾಡ್ಕೊಳ್ಬೋದು. ಇಷ್ಟಾದ ನಂತರ ಮತ್ತೆ ಫ್ರೈಯಿಂಗ್ ಪ್ಯಾನಿಗೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೇನೆ. ನಾನಿಲ್ಲಿ ತಗೊಂಡಿರೋದು ಕಪ್ಪು ಎಳ್ಳು. ನೀವು ಬೇಕಿದ್ರೆ ಬಿಳಿ ಎಳ್ಳನ್ನು ಕೂಡ ತಗೊಳ್ಬೋದು. ಕಪ್ಪು ಎಳ್ಳು ಹಾಕೊಳ್ಳೋದ್ರಿಂದ ನಿಮಗೆ ತಂಬಿಟ್ಟು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತದೆ ಅಂತೇಳಿ ಅಷ್ಟೇ. ಈಗ ಈ ಕಪ್ಪು ಎಳ್ಳನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ಮಿಕ್ಸಿಂಗ್ ಬೌಲಿಗೆ ಹಾಕಿ ಎಲ್ಲವನ್ನು ಕೂಡ ಒಮ್ಮೆ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು. ನಂತರ ಸ್ವಲ್ಪ ದಪ್ಪ ತಳ ಇರುವ ಪ್ಯಾನ್ಗೆ 1 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಂಡು ಆ ಬೆಲ್ಲವನ್ನು ಕರಗಿಸ್ಕೊಳ್ಬೇಕು. ಬೆಲ್ಲವನ್ನು ಕರಗಿಸ್ಕೊಳ್ಬೇಕಾದ್ರೆ ಒಂದು 1/4 ಕಪ್ ಆಗುವಷ್ಟು ನೀರನ್ನು ಕೂಡ ಹಾಕ್ಕೊಳ್ಳಿ. ನಾನಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ, ಹಾಗೆಯೇ 1/4 ಕಪ್ ಆಗುವಷ್ಟು ಹುರಿಗಡಲೆ ಮತ್ತು 1/4 ಕಪ್ ಆಗುವಷ್ಟು ನೆಲಕಡಲೆ ಅಂದರೆ ಕಡಲೆಕಾಯಿ ಬೀಜವನ್ನು ತಗೊಂಡಿದ್ದೇನೆ. ಸೊ ಟೋಟಲ್ ಆಗಿ ಇದು 1.5 ಕಪ್ ಆಗುವಷ್ಟು ಆಯಿತು. ಈ 1.5 ಕಪ್ಪಿಗೆ ನೀವು 1 ಗ್ಲಾಸ್ ಆಗುವಷ್ಟು 1 ಕಪ್ ಆಗುವಷ್ಟು ಬೆಲ್ಲವನ್ನು ತಗೊಂಡ್ರೆ ಸ್ವೀಟ್ ಕರೆಕ್ಟಾಗಿ ಬರ್ತದೆ. ನಿಮಗೆ ಇನ್ನೂ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂತಂದರೆ ಒಂದು 1/4 ಕಪ್ ಆಗುವಷ್ಟು ಬೆಲ್ಲವನ್ನು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ನೋಡಿ, ನಾನೀಗ ಇಲ್ಲಿ ಬೆಲ್ಲ ಎಲ್ಲ ಕರಗಿದ ನಂತರ ಆ ಪುಡಿ ಮಾಡಿ ಇಟ್ಕೊಂಡಿರೋ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ. ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದು ಬೇಡ. ಮತ್ತು ನಾನು ಬೆಲ್ಲವನ್ನು ತುಂಬ ಪಾಕ ಕೂಡ ಏನು ಮಾಡ್ಕೊಳ್ಳಿಲ್ಲ, ಜಸ್ಟ್ ಬೆಲ್ಲವನ್ನು ಕರಗಿಸ್ಕೊಂಡಿದ್ದೇನೆ ಅಷ್ಟೇ. ನಾನೀಗ ಇಲ್ಲಿ ತಂಬಿಟ್ಟಿನ ಪುಡಿಯನ್ನು ಬೆಲ್ಲದೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಅದು ತಳ ಬಿಡುವ ತನಕ ಬೇಯಿಸ್ಕೊಂಡಿದ್ದೇನೆ. ಒಮ್ಮೆ ಅದು ತಳ ಬಿಡ್ತಾ ಇದೆ ಅಂತೇಳಿ ಗೊತ್ತಾದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಒಂದು ಅಗಲವಾದ ಪ್ಲೇಟ್ಗೆ ಹಾಕ್ಕೊಳ್ಬೇಕು. ಯಾಕಂತಂದರೆ ಇದು ಸ್ವಲ್ಪ ತಣ್ಣಗಾಗಬೇಕು ಉಂಡೆ ಕಟ್ಟಲಿಕ್ಕೆ. ಹಾಗಾಗಿ ಒಮ್ಮೆ ಇದು ಸ್ವಲ್ಪ ಕೈಯಲ್ಲಿ ಮುಟ್ಟುವಷ್ಟು ತಣ್ಣಗಾದ ನಂತರ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆಯನ್ನು ಮಾಡಿಕೊಂಡ್ರೆ ಆಯಿತು. ಹುರಿದ ಅಕ್ಕಿಯ ತಂಬಿಟ್ಟು ರೆಡಿನೇ ಆಗಿಬಿಡ್ತದೆ. ಈ ಅಕ್ಕಿ ತಂಬಿಟ್ಟು ಮಾಡಲಿಕ್ಕೂ ಸುಲಭ, ತಿನ್ನಲಿಕ್ಕೂ ತುಂಬ ರುಚಿಯಾಗಿರ್ತದೆ. ನೋಡ್ತಾ ಇದ್ದೀರಲ್ವ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳಿ. ಫಸ್ಟ್ ಟೈಮ್ ತಂಬಿಟ್ಟು ಮಾಡುವವರು ಕೂಡ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗಿದ್ರೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.